ಇವತ್ತು ಹುಟ್ಟುಹಬ್ಬ ಅಲ್ಲ, ಅವರ ಸಾಧನೆಗಾಗಿ ಒಂದು ನೆನಪಿಸ್ಕೊಂಡು ಮಾಡ್ತಾ ಇದಾರೆ. ಲಹರಿ ವೇಲು ಸರ್ ಹೇಳಿದ್ರು, ನಾಗೇಂದ್ರ ಪ್ರಸಾದ್ ಅವರು ಬಹಳ ಕಷ್ಟಪಟ್ಟು 3000 ಹಾಡುಗಳನ್ನ ಬರೆದಿದ್ದಾರೆ ಅಂತ. ಸಣ್ಣ ತಿದ್ದುಪಡಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ಕಷ್ಟಪಟ್ಟು 3000 ಹಾಡು ಬರೆದಿಲ್ಲ, ಇಷ್ಟಪಟ್ಟು 3000 ಹಾಡು ಬರೆದಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತೆ ಹಾಗೆ ಸರ್ ಹೇಳಿದ್ರು, ಅವರು ಇನ್ನೊಂದು ಮದುವೆ ಆಗೋದು ಬೇಡ ಅಂತ, ಮತ್ತೆ ಮದುವೆ ಆಗೋದು ಬೇಡ ಅಂತ. ಆದ್ರೆ ಅವ್ರಿಗಿರುವಂತ ಇವತ್ತು ಮದುವೆ ಗಂಡು ಕಳೆ ಇದೆ. ಸೊ ಹಾಗಾಗಿ ನಾನ್ ಹೇಳ್ತೀನಿ, ಮತ್ತೆ ಅವರು ಮದುವೆ ಆಗ್ಲೇಬೇಕು. ಎಷ್ಟು ಜನ ಅವ್ರು ಆಗ್ಲಿ ಅಂತೀರ ದಯಮಾಡಿ ಒಂದು ಚಪ್ಪಾಳೆ ಕೊಡಿ. ಆದ್ರೆ ಈಗ ಯಾರು ಮದುವೆ ಆಗಿದಾರೆ ಅವ್ರನ್ನೇ ಇನ್ನೊಮ್ಮೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಷಷ್ಠಿ ಪೂರ್ತಿ ಮಾಡಿ. ಇನ್ನ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು, ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಒಂದು ಸೌತ್ ಈಸ್ಟ್ ಡಿವಿಷನ್ ಅಲ್ಲಿ ಲೈಬ್ರರಿ ಮಾಡಿದ್ವಿ. ಸಾಕಷ್ಟು ಜನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದಾಗ ಸ್ವಲ್ಪ ಸಮಯ ಕಾಯೋದು ಸಹಜ. ಆ ಕಾಯುವಾಗ ಪುಸ್ತಕಗಳನ್ನ ಓದುವಂತ ಒಂದು ಹವ್ಯಾಸ ಉಂಟಾಗ್ಲಿ ಅಂತ ಅತ್ಯಂತ ಪ್ರೀತಿಯಿಂದ ನಾಗೇಂದ್ರ ಪ್ರಸಾದ್ ಅವರು ಬಂದು ನಮ್ಮ ಲೈಬ್ರರಿನ ಉದ್ಘಾಟನೆ ಮಾಡ್ಕೊಟ್ಟಿದ್ರು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ಕಡೆ ಬರ್ಬೇಕಾ ಇಲ್ಗ? ಸೊ ಹಾಗಾಗಿ ಅವರು ನಮ್ಮ ಸ್ಟೇಷನ್ಗೂ ಸಹ ಪ್ರೀತಿಯಿಂದ ಬಂದು ಉದ್ಘಾಟನೆ ಮಾಡ್ಕೊಟ್ಬಿಟ್ಟು, ಆಯ್ತು ನಾನು ಹೋಗ್ಬೋದಾ ಅಂದ್ರು. ಅವ್ರಿಗೆ ಹೇಳಿದೆ, ಸರ್ ತಾವ್ ಮರ್ತಿದ್ದೀರಾ, ಪೊಲೀಸ್ ಸ್ಟೇಷನ್ ಇದ್ದೀರಾ, ಇಲ್ಲಿವರೆಗೂ ಬರೋರ್ಗು ಮಾತ್ರ ನಿಮ್ ಇಷ್ಟ, ಬಂದ್ಮೇಲೆ ನಾವು ಕಳ್ಸ್ಕೊಟ್ಟಾಗ್ಲೇ ಹೋಗ್ಬೇಕು, ಅದ ಆಮೇಲೆ ನಮ್ಗೆ ತಲುಪಿತ್ತು ಅಂತ. ಹಾಗೆ ನನ್ನ ಮಗ ಜಯಸೂರ್ಯ ಆಜಾದ್ ನಾಯಕನಾಗಿ ಮೊದಲನೇ ಚಿತ್ರ ಮಾಡಿದಾಗ ದಿ ಟಾಸ್ಕ್ ಅಲ್ಲಿ ಅತ್ಯಂತ ಪ್ರೀತಿಯಿಂದ ಸಾಗುವ ದಾರಿಯಲ್ಲಿ ಅಪ್ ಡೌನ್ ಇದೆ ಅಂತ ಹೇಳಿ ಹಾಡನ್ನ ಬರ್ಕೊಟ್ರು. ಸೊ ನಿಮ್ಮ ಈ ಪ್ರೀತಿ ಸದಾ ನಮ್ಗೆ ನೆನ್ಪಿರುತ್ತೆ. ಇನ್ನ ನಿಮ್ಮ ಬದ್ದಳಿಕೆಯಿಂದ ಇನ್ನ 3000 ಕನ್ನಡದ ಹಾಡುಗಳು ಬಂದು ಎಲ್ಲ ಕನ್ನಡ ಮನಸ್ಸುಗಳನ್ನ ರಂಜಿಸುವಂತ, ಮನುಷ್ಯ ಕಷ್ಟ ಸುಖ ನೋವು ದುಃಖಗಳಿಗೆ ಒಂದೊಂದು ಹಾಡಿನ ಮುಖಾಂತರ ಸಮಾಧಾನವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, Rajesh sir.